ಮಾರ್ನಿಂಗ್ ಫ್ರೆಂಡ್ಸ್. ಈಗ 6:30 ಆಗೈತಿ. ಈಗ ಇದ್ದೀನಿ ನೋಡ್ರಿ. ಈಗ ಮಕ್ಕಳೆಲ್ಲ ಮಲಗ್ಯಾರ, ಎಲ್ಲರೂ ಮಲಗ್ಯಾರ. ನಾನು ಎಂತ ಕೆಲಸ ಮಾಡಕತ್ತೀನಿ. ಪಾತ್ರೆಗಳು ಏನಿಲ್ಲ, ಪಾತ್ರೆಗಳನ್ನ ನೈಟ ನಾನೆಲ್ಲ ಕ್ಲೀನ್ ಮಾಡಿ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕಟ್ಟಿನ ಅಷ್ಟೇ. ಎಲ್ಲ ಕ್ಲೀನಾಗಿ ಇರ್ತೈತಿ. ಈಗ ಹಾಲು ಕಾಸ್ಬೇಕು, ಹಾಲು ಕಾಸಕ್ಕೆ ಇಟ್ಟಿನಿ, ತೋರಿಸ್ತೀನಿ ಈಗ. ಹಾಲು ಕಾಯಕ್ಕೆ ಇಟ್ಟೀನಿ. ಹಾಲು ಕಾಸಿಂದ ಈ ಕಡೆ ಒಂದು ಸೈಡ್ ಟೀಗೆ ಇಟ್ಟೀನಿ. ಟೀ ಕುಡಿದ್ರೆ ಸ್ವಲ್ಪ ಫ್ರೆಶ್ ಇರ್ತೀವಿ. ಭಾಳ ಚಳಿ ಐತ್ರಿ, ಹೇಳಕ್ಕೆ ಆಗ್ತಿದ್ದಿಲ್ಲ, ಅಷ್ಟೊಂದು ಚಳಿ ಐತಿ, ಹೇಳಕ್ಕೆ ಆಗಂಗಿಲ್ಲ. ಬೆಳಗ್ಗೆ ಅಂದರೂ ಹೇಳಲೇಬೇಕು. ಟೀ ಮಾಡಾಕತ್ತೆ ನೋಡ್ರಿ. ಈಗ ಸ್ವಲ್ಪ ಟೀ ಕುಡಿದ್ರೆ ಚಳಿ ಎಲ್ಲ ಬಿಡ್ತೈತಿ ಅಂತ ಚಹಾ ಮಾಡೋಕ್ಕಿಟ್ಟೀನಿ. ಈಗ ಚಹಾ ಕುಡಿತೀನಿ. ಚಹಾ ಕುಡಿದು ಏನು ಟಿಫನ್ ಮಾಡೋದು ಅನ್ನೋದು ಯೋಚನೆ ಮಾಡಿ ಟಿಫನ್ ಮಾಡಬೇಕು. ಆಮೇಲೆ ಹುಡುಗರು ಎದ್ದಿಂದ ಟಿಫನ್ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ಎಲ್ಲ ರೆಡಿ ಮಾಡ್ಕೊತೀನಿ, ಹೆಚ್ಕೊಳೋದು ಅದೆಲ್ಲ ತೋರಿಸ್ತೀನಿ ಬರ್ರಿ ನಿಮಗೆ. ಮಕ್ಕಳನ್ನು ನೋಡಿ, ಮಕ್ಕಳು ಮಲಗ್ಯಾರ. ಟಾಲ್ ಹಿಡ್ಕೊಂಡು ಮಕ್ಕೊಂಡ ನೋಡ್ರಿ ನನ್ನ ಮಗ. ಇಬ್ಬರು ಮಕ್ಕಳು ಮಕ್ಕೊಂಡಾರ. ಡಾಲ್ ಇಟ್ಕೊಂಡು ಮಕ್ಕಂತಾನ್ರಿ. ಹೊರಗಡೆ ನೋಡ್ರಿ ಹೆಂಗೈತಿ, ಇಬ್ಬನಿ ಹಂಗೈತಿ. ಭಾಳ ತಂಪು ಬಿಟ್ಟೈತ್ರಿ ಈ ಕಡೆ ಹುಬ್ಳಿ ಸೈಡ್. ನಿಮ್ಮ ಸೈಡ್ ಹೆಂಗೈತಿ ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಈ ಕಡೆ ಭಾಳ ತಂಪೈತಿ. ತುಂಬ ಚಳಿ ಐತ್ರಿ ಇಲ್ಲಿ. ಪಕ್ಷಿಗಳು ಚಿಲಿಪಿಲಿ ಅನ್ನಕತ್ತ ನೋಡ್ರಿ. ಈಗ ಟಿಫನಿಗೆ ರೆಡಿ ಮಾಡಬೇಕು. ಏನು ಮಾಡಬೇಕು ಗೊತ್ತಿಲ್ಲ, ನೋಡೋಣ ಬನ್ನಿರಿ. ಏನು ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ಮಾಡೋದ ಮತ್ತು ಅವಾಗ ಭೇಟಿ ಆಗ್ತೀನಿ ಅಂತ. ಫ್ರೆಂಡ್ಸ್, ಟೊಮಾಟೊ ಭಾಳ ಇದ್ದು, ಹಿಂಗಾಗಿ ಟೊಮಾಟೊ ಆಮ್ಲೆಟ್ ಮಾಡೋಣ ಅಂತ ಕಲಿಸಿಟ್ಟಿನಿ. ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಈಗ ಮಕ್ಕಳು ಎದ್ದಾರ, ತೋರಿಸ್ತೇನೆ ಅವ್ರನ್ನೂ. ಈಗ ಫಸ್ಟ್ ಮಕ್ಕಳನ್ನ ತೋರಿಸ್ತೀನಿ, ಆಮೇಲೆ ಟೊಮಾಟೊ ಆಮ್ಲೆಟ್ನ ಕಲಿಸಿಟ್ಟಿದ್ದು ಮಿಶ್ರಣ ಅಂತ ತೋರಿಸ್ತೀನಿ. ಬನ್ನಿರಿ ಹೋಗೋಣ. ಓಯ್, ಏನು ಮಾಡತ್ತೀರಿ? ತಡ್ರಿ ಒಂದು ನಿಮಿಷ. ಹಲೋ ಮನೀಶ್, ಗುಡ್ ಮಾರ್ನಿಂಗ್. ನೋಡ್ರಿ, ಡಾಲ್ ಇಟ್ಕೊಂಡು ಮಲ್ಕೊಂಡ ಎಬ್ಸಣ್ಣ. ತಡ್ರಿ ನೋಡ್ರಿ ರೀ ಮೋನೀಶ. ಗುಡ್ ಮಾರ್ನಿಂಗ್ ಮೋನೀಶ್. ಓಯ್ ಓಯ್ ಓಯ್, ಡಾಲ್ ಹಿಡ್ಕೊಂಡು ಮಲ್ಕೊಂಡ ನೋಡ್ರಿ. ಯಾವಾಗಲೂ ಡಾಲ್ ಬಿಡಂಗೆ ಇಲ್ಲ. ಇನ್ನೂ ಒಂದು ಹೊಸ ತಗೋಬೇಕಾಗೈತಿ, ಹೋಗೋಕ್ಕಾಗಿಲ್ಲ. ಅವ್ನು ಕೊಡಿಸ್ಬೇಕು ಒಂದು ಡಾಲ್. ಓಯ್ ಮನೀಶ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಹೇಳು, ಟೈಮ್ ಆಯಿತು. ಈಗೆಲ್ಲ ಟಿಫನಿಗೆ ರೆಡಿ ಮಾಡೀನಿ. ಇವ್ರನ್ನ ಎಬ್ಬಿಸಿ ಬ್ರಷ್ ಮಾಡಿಸ್ಬೇಕು. ಸಣ್ಣವನ್ನ, ಇವ್ನು ದೊಡ್ಡವನ್ನ ಮಾಡ್ತಾನೆ. ಸೀದೆ ಇವ್ರನ್ನ. ಈಗ ಟೊಮಾಟೊ ಆಮ್ಲೆಟಿಗೆ ರೆಡಿ ಮಾಡ್ಕೊಂಡೇನಿ ನೋಡ್ರಿ. ಟೊಮಾಟೊ ಜಾಸ್ತಿ ಇದ್ವು, ಹಿಂಗಾಗಿ ಟೊಮಾಟೊ ಆಮ್ಲೆಟ್ ಮಾಡಿದ್ರಾತು ಅಂತ ಟೊಮಾಟೊ ಆಮ್ಲೆಟು ಹಾಕ್ಕೊಡ್ಬೇಕೀಗ. ಅವ್ರು ಇನ್ನೂ ಎದ್ದಿಲ್ಲ, ಅವರು ಎಬ್ಸಿದೆ. ಈಗ ಅವ್ರು ಬ್ರಷ್ ಮಾಡಿ ಬರುವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ಬೇಕು. ಈಗ ಟೊಮಾಟೊ ಆಮ್ಲೆಟ್ ಮಾಡೋಣ ಬರ್ರಿ. ಈಗ ನೋಡ್ರಿ, ಟೊಮಾಟೊ ಆಮ್ಲೆಟ್ ಹಾಕ್ತೀನಿ. ಈ ಥರ ನಿಮ್ಗೆ ಎಷ್ಟು ಬೇಕಷ್ಟು ತೆಳ್ಳಗೆ ಮಾಡ್ಕೋಬೋದು. ಭಾಳ ತೆಳ್ಳಗೇನು ಮಾಡೋಕ್ಕೆ ಬರಂಗಿಲ್ಲ ಇವು. ಈಗ ನಾ ಟೊಮೆಟೊ ಹಿಂಗೆ ಹಾಕಿದ್ದೀನಿ ಹೆಚ್ಚಿ. ನೀವು ಬೇಡ ಅಂದ್ರೆ ಮಿಕ್ಸರಿಗೆ ಹಾಕಿ ಬರೀ ಟೊಮೆಟೊ ಪೇಸ್ಟ್ನು ಹಾಕ್ಬೋದು, ಹಂಗೂ ಮಾಡ್ಕೋಬೋದು. ಮತ್ತು ಇದಕ್ಕೆ ನಾ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕೀನಿ. ನೀವು ಅದು ಸಹ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರ್ತೈತಿ. ಹುಡುಗರು ಬಾಯಿಗೆ ಸಿಕ್ಕರೆ ಇಷ್ಟಪಡೋಂಗಿಲ್ಲ, ಖಾರ ಅಂತಾರೆ. ಹಿಂಗಾಗಿ ದೊಡ್ಡವ್ರಿಗೆ ಅಷ್ಟೇ ಇದು. ಸಣ್ಣ ಮಕ್ಕಳಿಗೆ ಬೇಕಾದ್ರೆ ಒಣ ಖಾರ ಹಾಕ್ಕೋಬೋದು. ಖಾರ ಪುಡಿನ ಸ್ವಲ್ಪ ಬೇಯಬೇಕು ಇವು.
ಹಿಂಗೆ ನೋಡ್ರಿ ನಮ್ಮ ದಿನ ಕಳೆಯೋದು. ಬೆಳಗ್ಗೆ ಏಳೋದು, ಬೇಗ ಎದ್ದಿರ್ತೀನಿ 6:30ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಟಿಫನ್ ಒಂದು ಮುಗಿಸಿದ್ನಿ ಅಂದ್ರೆ ಮತ್ತೆ ಬೇರೆ ಕೆಲಸ ಮಾಡಬೇಕು. ಮಕ್ಕಳಿಗೆ ಹಾಲು ಕೊಡ್ಬೇಕೀಗ. ಒಂದೊಂದ್ಸಾರಿ ಲೇಟಾಗಿ ಎದ್ರೆ ಹಾಲು ಕುಡಿಯಂಗಿಲ್ಲ, ಬೇರೆ ಟಿಫನ್ ತಿಂದ್ಬಿಡ್ತಾರ. ಟಿಫನ್ ತಿಂದು ಹಾಲು ಕೊಡ್ತೀನಿ. ಏನೋ ಸಿಕ್ಕಾಪಟ್ಟಿ ಮಾಡಾಕ ನನ್ನ ಮಗ ರೀ ಫ್ರಿಜ್ನಾಗ ಏನೋ ತಗೊಂಡ ನೋಡ್ರಿ ಏನೋ ಮಾಡಾಕತ್ತಾನೆ. ಎದ್ದ ತಕ್ಷಣ ಬೇರೆ ಕೆಲಸ, ಅವನು ಆಟ ಆಡೋ ಕೆಲಸ. ಏನೋ ಹುಡುಕಾಕತ್ತಿ? ಏನಪ್ಪ, ಏನ್ ಬೇಕು? ನಿಂಬೆ ಹಣ್ಣಿಂದ ಜ್ಯೂಸ್ ತೆಗೆದು ಅಲ್ಲಿ ಡ್ರಾದಾಗ ಇಟ್ಟಿಯಲ್ಲ, ನಿನ್ನೆ ನಿಂಬೆ ಹಣ್ಣಿನ ಜ್ಯೂಸ್ ತಗೊಂಡು ಅಲ್ಲಿ ಡ್ರಾದಾಗ ಇಟ್ಟನ್ರಿ. ಈಗ ಹುಡ್ಕಾಕತ್ತಾನ. ಟೊಮೆಟೊ ಆಮ್ಲೆಟ್ ಮಾಡೀನ್ರಿ. ತುಪ್ಪ ಮೇಲೆ ಹಿಂಗೆ ಹಾಕೋದ್ರಿಂದ ತುಪ್ಪ ಕರಗಿ ಎಲ್ಲ ಸೈಡ್ ಆಗುತ್ತೆ, ಚೆನ್ನಾಗಿ. ಚಟ್ನಿ ಹಾಕ್ತೀನಿ. ಶೇಂಗಾ ಚಟ್ನಿ ಪುಡಿ ರೀ ನಮ್ದು ಕಾಯಂ ಬರ್ತೈತೆ ನೋಡ್ರಿ. ಇದು ಮನ್ಯಾಗ ಇದಿಲ್ಲ ಅಂದ್ರೆ ನಡೆಯಂಗಿಲ್ರಿ ನಮ್ಮ ಮನೆಯವ್ರಿಗೆ. ಹಿಂಗಾಗಿ ನಾನು ಖಾಲಿ ಆಗಕ್ಕೆ ಬಂದೈತಿ. ಇವತ್ತು ಮಾಡಬೇಕು. ಇದನ್ನು ಬೇಕಾದ್ರೆ ತೋರಿಸ್ತೇನೆ ನಿಮ್ಗೆ. ಆಯ್ತು, ಈಗ ಆಯ್ತು ನೋಡ್ರಿ, ರೆಡಿ ನೋಡ್ರಿ. ಈ ಥರ ಆಗೈತಿ. ತುಂಬ ಟೇಸ್ಟ್ ಬರ್ತಾವು. ಈಗ ರೆಡಿ ಆಗೇನು ನೋಡ್ರಿ. ಎಲ್ಲಿ ಹೋಗ್ತೇನೆ ಅನ್ನೋದು ಹೋಗಿ ಬಂದಿದ್ದ ಹೇಳ್ತೇನೆ ನಿಮ್ಗೆ. ಈಗ ಹೋಗೋಣ ಬರ್ರಿ. ಈಗ ರೆಡಿಯಾಗಿ ಹೊಂಟೇನಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಅಂಗಡಿಗೆ ಹೋಗ್ಬೇಕು. ಹುಡುಗರಿಗೆ ಚಾಕ್ಲೇಟ್ ತೊಗೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಹಠ ಮಾಡ್ತಾನೆ. ಹೀಗಾಗಿ ಹೋಗ್ತಾ ಇದ್ದೀನಿ. ಈಗ ಅಪಾರ್ಟ್ಮೆಂಟಿಗೆ ಬಂದೆ, ಒಳಗಡೆ ಹೋಗ್ಬೇಕೀಗ. ಮೇಲೆ ಹೋಗ್ತಾ ಇದ್ದೀನಿ ಈಗ 4th ಫ್ಲೋರಿಗೆ. ಜಸ್ಟ್ ಬಂದೆ. ನನ್ನ ಮಗಗೆ ಚಾಕ್ಲೇಟ್ ತೊಗೊಂಬಂದಿನಿ, ಇಲ್ಲಾಂದ್ರೆ ಒಳಗಡೆ ಕರ್ಕೊಂಡಂಗಿಲ್ಲ ನನ್ನ. ಹಿಂಗಾಗಿ ಹಠ ಮಾಡ್ತಾನಂತೇಳಿ ಚಾಕ್ಲೇಟ್ ಹೇಳಿದ್ದ. ಹಿಂಗಾಗಿ ನಾನು ಬಿಟ್ಟಿದ್ದ ಅವನು ಹೊರಗಡೆ, ಇಲ್ಲಾಂದ್ರೆ ಬಿಡೋಂಗಿಲ್ಲ ಅವನು. ಈಗ ಹೋಗ್ತಾ ಇದ್ದೀನಿ ನೋಡ್ರಿ. ಬಂತು, ಈಗ ಬಂದೆ ಮನೆಗೆ. ನಾನು ಹೋಗ್ಬಂದೆ ಬೆಳಗ್ಗೆ, ಮತ್ತು ಆಮೇಲೆ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ. ಹಿಂಗಾಗಿ ನಾನು ಈಗ ಹೇಳತ್ತೀನಿ ನೋಡ್ರಿ ಎಲ್ಲಿ ಹೋಗಿದ್ದೆ ಅನ್ನೋದು ನಿಮ್ಗೆ. ನಾನು ಟೈಲರ್ ಇದಕ್ಕೆ ಮನೆಗೆ ಹೋಗಿದ್ದೆ. ನಾನು ಅಲ್ಲೇ ಬ್ಲೌಸ್ ಮೊದಲಿಂದ 13 ವರ್ಷ ಆಯಿತು ಮಮ್ಮಿನ ಹೊಲಿಸ್ಕೊಡ್ತಿದ್ರು. ಎಲ್ಲ ಸಾರಿಗೂ ನಾನು ಅಲ್ಲೇ ಕೊಡ್ತಿದ್ದೆ, ಅವರೇ ತಂದು ಕೊಡ್ತಿದ್ರು. ಬಂದಿರ್ತಿದ್ರು ನಮ್ಮ ಮನೆಗೆ ಒಂದು ಮಂತ್ಲಿ ಒಂದು ಸಾರಿ. ಹೀಗಾಗಿ ಅವರಿಗೆ ಹೇಳಿಬಿಡ್ತಿದ್ದೆ ನಾನು, ಅವರೆಲ್ಲ ಹೊಲಿಸ್ಕೊಂಡು ಬರ್ತಿದ್ರು. ಈಗ ಇಲ್ಲೇ ಹುಬ್ಳಿಗೆ ಬಂದಾಗಿಂದ ನಾನು ಒನ್ ಇಯರ್ ಆಯಿತು. ಈಗ ಕೊಡ್ತಾ ಇದ್ದೀನಿ ನಾನು ಒಬ್ಬರ ಕಡೆ. ಇಲ್ಲಿ ಚೆನ್ನಾಗಿ ಹೊಲಿತಾರ ಅಂಥೇಳಿ ಇಲ್ಲೇ ಕೊಡಾಕತ್ತಿದ್ದೆ. ಹೀಗಾಗಿ ಅವ್ರ ಮನೆಗೆ ಹೋಗ್ಬೇಕಿತ್ತು, ಹೋಗಿ ಬಂದೆ. ಒಂದು ಬ್ಲೌಸ್ ಹೊಲ್ಸೋದಿತ್ತು, ಸಾರಿ ಪಿಕೋ ಫಾಲು ಮತ್ತು ಬ್ಲೌಸು. ಹೀಗಾಗಿ ಹೋಗಿದ್ದೆ. ನಿಮ್ಗೆ ತೋರಿಸ್ತೇನೆ ಈಗ. ಹೊಲ್ದಿದ್ದು ಕೊಟ್ಟಿದ್ದಾರೆ, ಈಗ ಅದನ್ನು ತೋರಿಸ್ತೇನೆ ನಿಮ್ಗೆ. ಈ ಸಾರಿ ನೋಡ್ರಿ, ಇದು ಈ ಸಾರಿ ಇದು ಪಿಕೋ ಫಾಲ್ ಈ ಥರ ಕೊಟ್ಟಿದ್ರು. ಗೊಂಡೆನ ಅವ್ರು ಹಚ್ಚಿದ್ದಾರೆ. ಬಟರ್ಫ್ಲೈ ಐತಿ, ಕಾಟನ್ ಇದು. ತುಂಬ ಚೆನ್ನಾಗೈತಿ, ಸ್ಮೂತ್ ಆಗೈತಿ. ಈಗ ಬ್ಲೌಸ್ ತೋರಿಸ್ತೇನೆ ನಿಮ್ಗೆ. ಆ ಬ್ಲೌಸ್ ಹೆಂಗೆ ಬಂದೈತಿ ಅಂದ್ರೆ ಎಂಬ್ರಾಯ್ಡ್ರಿ ವರ್ಕ್ ಬಂದೈತಿ. ಎಂಬ್ರಾಯ್ಡ್ರಿ ವರ್ಕು ಈ ಥರ ಪ್ಲೇನ್ ಸಾರಿಗೆ ಎಂಬ್ರಾಯ್ಡ್ರಿ ವರ್ಕು ತುಂಬ ಚೆನ್ನಾಗಿ ಕಾಣಿಸ್ತೈತಿ ಅಂತ ತೊಗೊಂಡಿದ್ದೆ ನಾನು. ನೋಡ್ರಿ, ಕಲರ್ ಚೆನ್ನಾಗೈತಿ, ಕಾಂಬಿನೇಷನ್ ಚೆನ್ನಾಗೈತಿ. ಹಿಂಗಾಗಿ ಇದು ವೈಟ್ ಸಾರಿ ಈ ಥರ ಬಾರ್ಡ್ರು ಬ್ಲೌಸ್ ಕೊಟ್ಟಿದ್ದಾರೆ. ಚೆನ್ನಾಗಿ ಅನಿಸ್ತೈತಿ ಅಂತ ಕಾಟನ್ ಸೀರೆ ತೊಗೊಳ ಭಾಳ ಇಲ್ಲ. ನನ್ನ ಕಾಟನ್ ಸೀರೆ ನೀವು ನೋಡಿರ್ಬೋದು. ನನ್ನ ಸಾರಿ ವ್ಲಾಗ್ನ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ ಲಿಂಕ್ನ, ನೋಡ್ರಿ ಸಾರಿ ಕಲೆಕ್ಷನ್ ವ್ಲಾಗ್ನ. ಇದು ನೋಡ್ರಿ, ಕಾಟನ್ ಸಾರಿ ನನಗೆ ಅಷ್ಟೊಂದಿಲ್ಲ, ಎಂಬ್ರಾಯ್ಡ್ರಿ ಸಾರಿ ಭಾಳ ಅದಾವು. ಹಿಂಗಾಗಿ ಎಂಬ್ರಾಯ್ಡ್ರಿ ವರ್ಕ್ ಐತಿ ನೋಡ್ರಿ. ಇದು ಬ್ಲೌಸು ಚೆನ್ನಾಗಿ ಬಂದೈತಿ, ಮಿರರ್ ವರ್ಕ್ನು ಐತಿ ಇದ್ರಾಗ. ನೋಡಿದ್ರಲ್ಲ ಸೀರೆ ಬ್ಲೌಸ್ನ ಹೆಂಗದಾವ ಅನ್ನೋದು ಕಮೆಂಟ್ ಒಳಗೆ ಹೇಳ್ರಿ. ಈಗ 6 ಗಂಟೆ ಆಯಿತು. ನಮ್ಮ ಮನೆಯವರು ಮಂತ್ಲಿ ಗ್ರಾಸರಿ ತರಕ್ಕೆ ಹೋಗಿದ್ದಾರೆ. ಇಲ್ಲೇ ಚಲೋ ಮಾರ್ಕೆಟ್ ಅಂತ ನಮ್ಮ ಮನೆ ಸಮೀಪ ಐತಿ, ಆ ಶಾಪಿಗೆ ಹೋಗಿದ್ದಾರೆ.
ಇವತ್ತೇನರ ರೇಷನ್ ಡೆಲಿವರಿ ಮಾಡಿದ್ರೆ ಇವತ್ತು ತೋರಿಸ್ತೀನಿ. ಈಗ ಟೀ ಕುಡಿದು ನೈಟೀಗ ಮೆಂತ್ಯ ರೈಸು ಮಾಡೋಣ ಅಂತ ಬಂದೆ. ಮೆಂತ್ಯನ ಸ್ವಚ್ಛವಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಟೊಮಾಟೊ ತೊಗೊಂಡಿನಿ, ಒಂದು ಈರುಳ್ಳಿ ತೊಗೊಂಡಿನಿ, ಪಲಾವ್ ಎಲೆ, 2 ಚಕ್ಕೆ ಪೀಸು, 2 ಏಲಕ್ಕಿ ತೊಗೊಂಡಿನಿ, 2 ಲವಂಗ ತೊಗೊಂಡಿನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ, ಗರಂ ಮಸಾಲ ಮತ್ತು ಉಪ್ಪು, ಸಾಸಿವೆ, ಎಣ್ಣೆ, ಅರಿಶಿನದ ಪುಡಿ, ಜೀರಿಗೆ, ನೀರು, ಅಕ್ಕಿನ ತೊಳೆದಿಟ್ಕೊಂಡಿನಿ. 2 ಲೋಟ ಅಕ್ಕಿ ತೊಗೊಂಡಿದ್ದೆ. ಈಗ ಕುಕ್ಕರ್ ಇಟ್ಟೇನಿ ಗ್ಯಾಸ್ ಮೇಲೆ. ಆನ್ ಮಾಡಿಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಾಯಬೇಕು. ಮೆಂತ್ಯ ಸೊಪ್ಪು ಹಂಗೆ ಕೊಟ್ಟರೆ ಮಕ್ಕಳು ತಿನ್ನೋಂಗಿಲ್ಲ. ಹೀಗಾಗಿ ನಾವು ಈ ಥರ ರೈಸ್ ಆಯಿತು, ಮೆಂತ್ಯ ಚಪಾತಿ ಈ ಥರ ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ. ಇದರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೊಪ್ಪುಗಳನ್ನ ಹೆಚ್ಚಿಗೆ ಯೂಸ್ ಮಾಡಿದಷ್ಟು ನಮ್ಗೆ ಆರೋಗ್ಯ ಹೆಚ್ಚುತ್ತೆ. ಹೀಗಾಗಿ ಮಕ್ಕಳಿಗೆ ಈ ಥರ ಎಲ್ಲ ರೆಸಿಪಿನ ಮಾಡಿಕೊಡ್ಬೇಕು. ಹೀಗಾಗಿ ನಾನು ಮೆಂತ್ಯ ಸೊಪ್ಪಿಂದು ರೈಸ್ ಆಯಿತು, ಮೆಂತ್ಯ ಚಪಾತಿ ಈ ಥರನ ಜಾಸ್ತಿ ಮಾಡ್ತೀನಿ. ಸೊಪ್ಪಿದ್ದಾಗ ಮೆಂತ್ಯ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಯಾವಾಗಲೂ ನಮಗೆ ಮೆಂತ್ಯ ಸೊಪ್ಪು ಕಾಯಂ ಇರ್ತೈತೆ ನಮ್ಮ ಮನ್ಯಾಗ. ಹೀಗಾಗಿ ಈಗ ಮೆಂತ್ಯ ರೈಸ್ ಮಾಡೋಣ ಅಂತ ಮೆಂತ್ಯ ರೈಸ್ ಮಾಡಾಕತ್ತೀನಿ. ಈಗ ನೋಡಿರಿ ಕುಕ್ಕರ್ ಇಟ್ಟೀನಿ, ಎಣ್ಣೆ ಹಾಕಿನಿ. ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿಂದ ಸಾಸಿವೆ ಹಾಕ್ತೀನಿ. ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ. ಸಾಸಿವೆ ಚಟ್ಪಟ್ಟನಿಂದ ಸ್ವಲ್ಪ ಈರುಳ್ಳಿ ಹಾಕಬೇಕು. ಜೀರಿಗೆ ಹಾಕಿದೆ. ಈಗ ಜೀರಿಗೆ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಪಲಾವ್ ಎಲೆ. ಇದು ಪಲಾವ್ ಟೈಪ ಮಾಡೋದು, ಆದ್ರೇನು ತರಕಾರಿ ಬದಲಿ ಸೊಪ್ಪು ಹಾಕೋದು. ಮೆಂತ್ಯ ಸೊಪ್ಪು ಭಾರಿ ಟೇಸ್ಟಿಯಾಗಿ ಬರ್ತೈತಿ ಇದು ಮೆಂತ್ಯ ರೈಸು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ನಾನು ಇಲ್ಲಿ ಒಣ ಖಾರದ ಪುಡಿ ಹಾಕಿದ್ದೀನಿ. ನಿಮಗೆ ಬೇಡ ಅಂದ್ರೆ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಈರುಳ್ಳಿ ಹಾಕ್ತಾಯಿದ್ದೆ ನೋಡಿರಿ. ಮಕ್ಕಳು ಸಣ್ಣವ್ರು ಇರೋದ್ರಿಂದ ಅವರು ಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನಂಗಿಲ್ಲ. ಹೀಗಾಗಿ ನಾನು ಖಾರದ ಪುಡಿ ಹಾಕೀನಿ. ಮೆಣಸಿನ್ಕಾಯಿ ಪೇಸ್ಟ್ ಬೇಕಾದ್ರೆ ನೀವು ಮಿಕ್ಸರ್ನಾಗ ಸಣ್ಣ ಪೇಸ್ಟ್ ಮಾಡಿಕೊಂಡು ಹಾಕ್ಬೋದು. ಟಮಾಟ ಹಣ್ಣು ಹಾಕಿದೆ ನೋಡಿರಿ. ಈಗ ಟಮಾಟ ಹಣ್ಣು ಒಂದು ಸ್ವಲ್ಪ ಮೆತ್ತಗಾಗಬೇಕಂದ್ರೆ ಇದನ್ನು ಹಾಕಬೇಕು, ಉಪ್ಪು. ಸ್ವಲ್ಪ ಉಪ್ಪು ಹಾಕಿದ್ರೆ ನಾವು ಟೊಮಾಟೊ ಬೇಗ ಮೆತ್ತಗಾಗ್ತಾವೆ. ಹೀಗಾಗಿ ಮೊದಲು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಈಗ ಅವು ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ಭಾಳ ಒಳ್ಳೇದ್ರಿ ಇದು ಸೊಪ್ಪು. ನಾವು ಬೇರೆ ಬೇರೆ ವೆರೈಟೀಸ್ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಅವ್ರ ಆರೋಗ್ಯನೂ ಹೆಚ್ಚುತ್ತೆ ಮತ್ತು ಟೇಸ್ಟಿಯಾಗಿಯೂ ಮಾಡಿಕೊಡ್ಬೇಕು. ಹಂಗೆ ಮಾಡಿಕೊಟ್ರೆ ಅವರು ಟೇಸ್ಟಿ ಇಲ್ಲ ಅಂದ್ರೆ ತಿನ್ನೋಂಗಿಲ್ಲ. ಹೀಗಾಗಿ ಟೇಸ್ಟೂ ಆಗಬೇಕು ಒಂಥರ. ಹೀಗಾಗಿ ಟೇಸ್ಟಿಯಾಗಿ ಒಂದೊಂಥರ ಈ ಥರ ತರಕಾರಿ ಆಯಿತು, ಸೊಪ್ಪಾಯಿತು ನಾವು ತಿನ್ನಿಸೋದು ಅವರಿಗೆ, ಹುಡುಗರಿಗೆ. ಈಗ ನೋಡಿರಿ ಮೆಂತ್ಯ ಸೊಪ್ಪು ಹಾಕೇನಿ. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ಮೆಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತೈತಿ. ಪೂರ್ತಿ ಫ್ರೈ ಆತಂದ್ರೆ ಅದು ಘಮ ಘಮ ಅಂತ ಸ್ಮೆಲ್ ಬರ್ತೈತಿ. ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪು ಇದು ಪೂರ್ತಿ ಕರಿಗಿ ಸಣ್ಣದು ಆಗ್ತೈತಿ. ಪೂರ್ತಿ ಕರಿಗೆ ಸ್ವಲ್ಪ ಆಗೋವರೆಗೂ ನಾವು ಏನು ಮಾಡಬೇಕಂದ್ರೆ ಫ್ರೈ ಮಾಡ್ತಾನೆ ಇರಬೇಕು. ಈಗ ನೋಡಿರಿ ಮೆಂತ್ಯ ಸೊಪ್ಪಾಗಲೇ ಕಡಿಮೆ ಆಯಿತು ಕರಿಗೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಇನ್ನು ಹೆಚ್ಚಿನ ವಿಡಿಯೋ ನಾನು ಹಾಕಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತೈತಿ. ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ. ನಂದು ಕುಕ್ಕಿಂಗ್ ಚಾನಲ್ಲು ಐತಿ, ಅದಕ್ಕೂ ಸಪೋರ್ಟ್ ಮಾಡಿರಿ. ಈಗ ಫ್ರೈ ಆಗ್ತಾ ಬಂತು. ಅರಿಶಿನ ಹಾಕ್ಕೋಬೇಕು, ಗರಂ ಮಸಾಲ, ಗರಂ ಮಸಾಲ ಇದನ್ನ ನಾನು ಮನ್ಯಾಗ ಮಾಡಿದ್ದಿದ್ದು. ಚಕ್ಕಿ, ಲವಂಗ ಎಲ್ಲ ಮಸಾಲ ಐಟಮ್ಸ್ನ ಮತ್ತು ಧನಿಯಾ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಏಲಕ್ಕಿ ಅವನ್ನೆಲ್ಲ ಹಾಕಿ ಮಾಡಿದ್ರಿಂದ ಸ್ವಲ್ಪ ಹಾಕಿದ್ರೂ ಭಾಳ ಸ್ಟ್ರಾಂಗ್ ಐತಿದು, ಭಾಳ ಚೆನ್ನಾಗಿ ಆಗ್ತೈತಿ. ಹೀಗಾಗಿ ಸ್ವಲ್ಪ ಹಾಕಿದ್ದೀನಿ ನಾನು ಇಲ್ಲಿ.
ಖಾರದ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಮೊದಲು. ಆಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದ ಅಕ್ಕಿನ ಹಾಕ್ಕೋಬೇಕು. ಹಾಕಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಉದುರಾಗಿ ಬರ್ತೈತೆ ಅನ್ನ. ಅಕ್ಕಿ ನಾನು 2 ಲೋಟ ತೊಗೊಂಡಿದ್ದೇನೆ. ಅಕ್ಕಿನ ಒಂದು ಸ್ವಲ್ಪ ಉದುರಾಗಿದ್ರೆ ಚೆನ್ನಾಗಿರ್ತೈತಿ. ಒಂದು ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನೀರು ಹಾಕಬೇಕು. ಈ ಲೋಟದಿಂದ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ. ಈಗ 4 ಲೋಟ ನೀರು ಹಾಕ್ತೀನಿ. 4 ಅಥವಾ 4.25 ಲೋಟ ನೀರು ಹಾಕಬೇಕು. ಮೂರು ಸೀಟಿ ಮಾಡಿಸ್ಬೇಕಿದ್ದು. ಕ್ಲೋಸ್ ಮಾಡಿ ದಿನ ಏನು ಮಾಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಒಂದೊಂದು ಟೈಮ್ನಾಗ. ಅದಕ್ಕೆ ಇಂಥ ರೆಸಿಪಿನ ನಾವು ಏನಿರ್ತೈತಲ್ಲ, ತರಕಾರಿ ಆಯಿತು, ಸೊಪ್ಪಾಯಿತು, ಅದನ್ನೇ ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ಥರ ಮಕ್ಕಳಿಗೆ ಹೆಲ್ದಿ ಫುಡ್ಸ್ನ ಮಾಡಿಕೊಡ್ಬೇಕು. ಹೀಗಾಗಿ ನಾನು ಬರೀ ಹೆಲ್ದಿ ಫುಡ್ಡನ್ನ ನೋಡ್ತಾ ಇರ್ತೀನಿ ಮಾಡೋಕ್ಕೆ. ಜಾಸ್ತಿ ಸೊಪ್ಪನ್ನ, ಜಾಸ್ತಿ ತರಕಾರಿನ ತಿನ್ನಿಸ್ತೀನಿ ಮಕ್ಕಳಿಗೆ. ಈಗ ನೋಡಿರಿ 3 ಸೀಟಿ ಮಾಡಿಸಿಂದ ಮೆಂತ್ಯ ರೈಸು ಆಯಿತು ರೆಡಿ. ನೋಡ್ರಿ ಇಲ್ಲಿ ಉದುರಾಗಿ ಬಂದೈತಿ. ಸಖತ್ತಾಗಿರ್ತೈತೆ ರೀ. ಇದಕ್ಕೆ ನೀವು ಮೊಸರಿನ ರೈತ ಮಾಡ್ಕೊಂಡು ತಿನ್ಬೋದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಮೊಸರು ಅದ್ರ ಜೋಡಿ ರೈತ ಮಾಡ್ಕೊಂಡು ತಿಂದ್ರೆ ಟೇಸ್ಟಿಯಾಗಿ ಬರ್ತೈತಿ, ಚೆನ್ನಾಗಿರ್ತೈತಿ. ಈಗ ಊಟ ಮಾಡೋದೊಂದೇ ಉಳ್ದೈತೆ ನೋಡ್ರಿ. ಈಗ ರೆಡಿ ಆಯಿತು ರೈಸು. ಈಗ ನೋಡ್ರಿ ಪಲಾವ್ ಮಾಡಿ ಬಂದೆ, ಮೆಂತ್ಯ ಪಲಾವು. ಈಗ ಮಾಡಿ ಬರ್ರಾಗ ರೇಷನ್ ತಂದರು, ಡೆಲಿವರಿ ಮಾಡಿ ಹೋದ್ರಿ. ಈಗ ನೋಡ್ರಿ ತೋರಿಸ್ತೀನಿ. ಈಗ ಮನೇಲಿ ಇದ್ವು, ಯಾವ ಇಲ್ಲಲ್ಲ ಅವನಷ್ಟು ತರಿಸೀನಿ ನಾನು. ಇದ್ದಿದ್ದನ್ನು ಬಿಟ್ಟು ಯಾವಿಲ್ಲ ಅವನಷ್ಟು ತರಿಸಿದ್ದೀನಿ. ಅಕ್ಕಿ, ಸಕ್ಕರೆ, ಚಹಾ ಪುಡಿ, ಎಣ್ಣೆ ಪಾಕೆಟ್ಸು, ಬಿಸ್ಕಿಟ್ ಪಾಕೆಟ್ಸು, ತೊಗರಿಬೇಳೆ ಮತ್ತು ಕಡಲೆ ಹಿಟ್ಟು, ಗುರಳ್ಳು, ಜೀರಿಗೆ, ದ್ರಾಕ್ಷಿ, ಗೋಡಂಬಿ, ಹಪ್ಪಳದ ಪಾಕೆಟು, ಮತ್ತು ಒಂದು ಅಕ್ಕಿ ಹಿಟ್ಟು ಪಾಕೆಟು, ಮತ್ತು ಪುಟಾಣಿ, ಅವಲಕ್ಕಿ ಇಷ್ಟು ತರಿಸೀನಿ. ಒಂದು ಚೀಸ್ ಪಾಕೆಟ್, ಒಂದು ಸಾಸ್ ಪಾಕೆಟ್, ಇಷ್ಟಿದಾವು. ಈಗ ಬಂದು ಹೋದರು. ಆಮೇಲೆ ಬೆಳಗ್ಗೆ ಮತ್ತಿದೊಂದು ತೆಗಿಬೇಕು ನಾನೀಗ. ಇಡಬೇಕು. ಎಲ್ಲೆಲ್ಲಿ ಇರ್ತಾವೋ ಅಲ್ಲೆಲ್ಲ ಸಾಮಾನು ಅವನ್ನ ಹಾಕಬೇಕು. ಈಗೇನು ಮುಟ್ಟಂಗಿಲ್ಲ ನಾನು. ಬೆಳಗ್ಗೆ ಅಲ್ಲಿವರೆಗೂ ಇರಲಿ ಇಲ್ಲೇ. ಬೆಳಗ್ಗೆ ಎಲ್ಲ ಹಾಕಿಡ್ತೀನಿ ನಾನು. ಯಾವ ಬಾಕ್ಸ್ನಾಗ ಹಾಕಬೇಕಲ್ಲ ಅವನ್ನೆಲ್ಲ ಹಾಕಿಡ್ತೀನಿ. ನೋಡ್ರಿ ಈಗ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಗುಡ್ ನೈಟ್, ಬಾಯ್.